ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮಲ್ಲಿ ಎಸ್. ಇವತ್ತು ಜಸ್ಟ್ ಪಾಸ್ ಸಿನಿಮಾದ ನಾಯಕ ಮತ್ತು ನಾಯಕಿಯವರು ಇದ್ದಾರೆ. ಸೊ ಮಾತಾಡ್ಸೋಣ. ಜಸ್ಟ್ ಪಾಸ್ ಆದ್ರ ಅಥವಾ ಡಿಸ್ಟಿಂಕ್ಷನ್ ಪಾಸ್ ಆದ್ರೆ ಎಷ್ಟು ಮಾತಾಡೋದು ಕೇಳ್ಕೊಂತ ಸರ್ ಕರೆಕ್ಟ್ ಸರ್. ಥ್ಯಾಂಕ್ ಯು ಸರ್. ನಿಮಗೂ ಕರೆಕ್ಟ್. ಥ್ಯಾಂಕ್ ಯು ಸರ್. ಅಫಿಷಿಯಲ್ ಆಗಿ ಕರೆಕ್ಟ್. ಈಗ ಓಕೆ, ನೀವು ಫಸ್ಟ್ ಆಫ್ ಆಲ್ ಇದ್ದಕ್ಕಿದ್ದಂಗೆ ಇದು DD1 ಚಂದನ ಚಾನಲ್ ತರ ಫೀಲ್ ಕೊಟ್ಬಿಟ್ರಿ. ಇವಾಗ ಇನ್ ಮುಂದಕ್ಕೆ ಯಾವ ತರ ಫೀಲ್ ಕೊಡ್ತೀರಾ ನೋಡಿ. ಓಕೆ, ಈ ಕನ್ನಡ ಫಿಲ್ಮಾಲಜಿ ನಮಗೆ ಆಕ್ಚುಲಿ ಇವತ್ತಿಗೆ 5 years ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಸರ್. ಕ್ಯಾಮರಾ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ. 5 lakhs ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ವಿ. ಸೊ ಅದರಿಂದ ಒಂದಷ್ಟು ಇದು ಈ ಸಿನಿಮಾನು ಜಸ್ಟ್ ಪಾಸ್ ಆಗಿದೆ. ಸೊ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ನಮ್ಮ ಚಾನಲ್ ಕೂಡ ಹಂಗೆ ಬೆಳೀಲಿ ಅನ್ಕೊಂಡಿದ್ವಿ. ಸೊ ಇವತ್ತು ಜಸ್ಟ್ ಪಾಸ್ ಏನಿದು ಜಸ್ಟ್ ಪಾಸ್ ಅನ್ನೋದು ಯಾರು ಹೇಳುದು? ಹೇಳಿ ಹೇಳಿ. ಹೆಣ್ಮಕ್ಳು ಶುರು ಮಾಡಿ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ಆಕ್ಚುಲಿ ಆಮೇಲೆ ಓಕೆ, ಸೊ ನನ್ನ ಹೆಸರು ಪ್ರಣತಿ ಅಂತ. ಎಲ್ಲ ನನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಿರ್ತಾರೆ. ಬ್ರಹ್ಮಗಂಟೆ ಸೀರಿಯಲ್ ಅಲ್ಲಿ ಡಾನ್ಸ್ ಕನ್ನಡ ಮತ್ತೆ ಟಿವಿನಲ್ಲಿ ನಾನು ಒಬ್ಳು ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಅದಾದ್ಮೇಲೆ MCA ಮಾಡ್ತಾ ಮಾಡ್ತಾ ಬಂದಿದಂತ ಅವಕಾಶ ಇದು. ಸೊ ಹಂಗೆ ಹೌದು, ಡಾಕ್ಟರೇಟ್ ಕೊಡ್ಬೇಕು ಅವ್ರಿಗೆ. ಅಷ್ಟು ಕೆಲಸ ಮಾಡಿದ್ದಾರೆ ಲೈಫಲ್ಲಿ. ಎಷ್ಟು ಕೆಲಸ ಮಾಡಿದ್ದೀರಾ? ರಿಯಾಲಿಟಿ ಶೋ ಮಾಡಿದ್ದೀರಾ, ಆಂಕರಿಂಗ್ ಮಾಡಿದ್ದೀರಾ, ಸೀರಿಯಲ್ ಮಾಡಿದ್ದಾರೆ, ಸಿನಿಮಾ ಮಾಡ್ತಾ ಇದ್ದೀರಾ, MCA ಮಾಡಿದ್ದೀರಾ, ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಬಯೋಪಿಕ್ ಮಾಡ್ತಾರೆ ಅವ್ರದೇ. ಅಷ್ಟೆಲ್ಲ ನಾನೇನು ಸಾಧನೆ ಮಾಡಿಲ್ಲ ಸರ್. ಮಾಡಿದ್ದೀರಿ. ಹೌದು, ಇದೇ ಆಯ್ತಲ್ಲ, ಒಂದು ಎಪಿಸೋಡ್ ಇದೇ ಆಯ್ತು. ಸೊ MCA ಮಾಡ್ತಾ ಮಾಡ್ತಾ ಸಿಕ್ಕಿರೋ ಅಂತ ಮೂವಿ. ಸೊ ಜಸ್ಟ್ ಪಾಸ್ ನಾನು ಓದ್ತಾ ಇದ್ದೆ ಫುಲ್. ನಾನಂತೂ ಸ್ವಲ್ಪ ತರ್ಲೆ ಸ್ಟೂಡೆಂಟ್ ಆಯ್ತಾ, ನಾರ್ಮಲ್ ಸ್ಟೂಡೆಂಟ್ ಅಲ್ಲ. ನಂಗೆ ಕ್ವೈಟ್ ಆಗಿ ಕುತ್ಕೊಂಡು ಇರೋದಕ್ಕೆ ಆಗಲ್ಲ. ಬಟ್ ನಮ್ಮ ಸಿನಿಮಾದಲ್ಲಿ ನಾನು ಒಂಥರ ಸಾಫ್ಟ್ ಸ್ಪೋಕನ್ ಗರ್ಲ್. ನಾನು ಕ್ವೈಟ್ ಆಗಿರ್ತೀನಿ. ಬಟ್ ಸಿಗೋದು 35 marks ಅಷ್ಟೇನೆ. ಅದಕ್ಕೆ ನಾನು 35 marks ಕೊಡೋರಿಗೆ ಫ್ರೀ ಕಾಲೇಜ್ ಓಪನ್ ಮಾಡಿರ್ತಾರೆ, ಅಲ್ಲೇ ಹೋಗಿ ಸೇರ್ಕೊಂತೀನಿ ಕಾಲೇಜಲ್ಲಿ. ಸೊ 35 marks ತೆಗೆದ್ರು. ಯೂಶಲಿ ಪ್ರತಿಯೊಂದು ಕಾಲೇಜ್ನಲ್ಲಿ ಇವಾಗ ಕಟ್ ಆಫ್ಸ್ ಇರುತ್ತಲ್ಲ, ಯಾರಿಗೇ ಆಗಿರ್ಲಿ, ಸ್ಟೂಡೆಂಟ್ ಆಗಿದ್ರೆ ಇಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಮಾತ್ರ ನೀವು ಕಾಲೇಜ್ಗೆ ಅಪ್ಲಿಕೇಬಲ್ ಇರ್ತೀರಾ, ಇಲ್ಲಾಂದ್ರೆ ನಿಮ್ ಕಾಲೇಜಿಗೆ ಸೀಟ್ ಸಿಗಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ನಮಗೂ ಅದೇ ಪ್ರಾಬ್ಲಮ್ಸ್ ಆಗಿತ್ತು. ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು, ಇದ್ರಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ಕಾಲೇಜಲ್ಲಿ ಸೀಟ್ ಸಿಗೋದು, ಇಲ್ಲಾಂದ್ರೆ ಸಿಗಲ್ಲ ಅಂತ. ಸೊ ಹಂಗೆಲ್ಲ ಇರತ್ತೆ. ಬಟ್ 35 marks ಆದವ್ರೆಲ್ಲ ಎಲ್ಲಿ ಹೋಗ್ಬೇಕು ಅಲ್ವಾ? ಎಲ್ಲಿ ಹೋಗ್ಬೇಕು? ಸೊ ಅವರೆಲ್ಲ ಜಸ್ಟ್ ಪಾಸ್ ಮೂವಿ ನೋಡ್ಬೇಕು ಫಸ್ಟ್, ಗೊತ್ತಾಗತ್ತೆ. ಸೊ 35 marks ತಗೊಂಡು ಹೆಂಗ್ ಅಚೀವ್ ಮಾಡ್ಬೋದು ಅಂತ ಸಿನಿಮಾ. ಇದು ನಿಮ್ 4ನೇ ಸಿನಿಮಾ. ಆಕ್ಚುಲಿ ನಾನು ಆಕ್ಚುಲಿ ಬಿಹೈಂಡ್ ದ ಕ್ಯಾಮ್ರಾ ಹೇಳಿಲ್ಲ, ಈಗ ಹೇಳ್ತೀನಿ. ಯಾಕಂದ್ರೆ ಅದು ಫ್ಲೋ ಹೋಗ್ಬಿಡುತ್ತೆ ಅಂತ. ಇನ್ನ ಸೀರಿಯಲ್ ಇಂದ ನೋಡ್ಕೊಂಡ್ ಬಂದಿದ್ದೆ ನಾನು. ಶ್ರೀರಸ್ತು ಶುಭಮಸ್ತಲ್ಲಿ ಫ್ಯಾನ್ಸ್ ಇದ್ರು ನಮ್ಮ ಫ್ಯಾಮಿಲಿ ಒಂದಿಷ್ಟು ಜನ. ನಾನು ಟಿವಿಯಿಂದ ನೋಡ್ಕೊಂಡು ಅವಾಗ 9 ಜನ, ಐ ಥಿಂಕ್ ಸಮಥಿಂಗ್ 6 ಜನ ಆ ತರ ಸ್ಟಾರ್ಟ್ ಆಗಿದೆ. ನೋಡ್ತಾ ಇದ್ದೆ ನಾವು ಒಂದಷ್ಟು ಮೆಮೊರೀಸ್. ಸೊ ಹಂಗೆ ಸ್ಟಾರ್ಟ್ ಆಗಿದ್ದ ಜರ್ನಿ. ಇವತ್ತು 4 ಸಿನಿಮಾ ಹೀರೋ ಮಾಡಿದ್ರ, ಹೇಗೆ ಅನ್ನಿಸ್ತದೆ? ಬಹುಶಃ ಈ 6 ಜನ ಅಮ್ಮಂದಿರೋ ಅಥವಾ ಅತ್ತೆದಿರೋ ಅಂತ ಏನು ಸೀರಿಯಲ್ ಅಲ್ಲಿ ಅದು ಕಥೆ ಇದೆಯೋ, ಆ 6 ಜನ ವಿಮೆನ್, 6 ಜನ ಹೆಣ್ಮಕ್ಳು ಕೊಟ್ಟಿದ್ದ ಆಶೀರ್ವಾದ ಇವತ್ತು ಒಂದು 6 ಕೋಟಿ ಆಶೀರ್ವಾದ ಕನ್ವರ್ಟ್ ಆಗಿದೆ ಅನ್ಕೋತೀನಿ. ಜೊತೆಗೆ ಆ ಮೂವಿ ಪ್ರೊಡ್ಯೂಸರ್ ಕೂಡ ಲೇಡಿನೇ, ಶ್ರುತಿ ನಾಯ್ಡು ಅಂತ. ಸೊ ಸಾಕಷ್ಟು ಆಶೀರ್ವಾದ ಮತ್ತೆ ಗೈಡೆನ್ಸ್ ಸಿಕ್ಕಿದೆ ಸೀರಿಯಲ್ ಡೇಸ್ ಇಂದ. ಸೊ ಅದರಿಂದ ಆಲ್ಮೋಸ್ಟ್ ನೀವು ಹೇಳಿದಂಗೆ 3 ಮೂವಿ ಮುಗಿಸಿ ಈಗ 4ನೇ ಮೂವಿ ರಿಲೀಸ್ಗೆ ರೆಡಿ ಆಗಿದೆ. ಹಿಂದೆ ಹೊಂದಿಸಿ ಬರೀರಿ ರಿಲೀಸ್ ಆಗಿ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಈಗ ಚಾನಲಲ್ಲೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ಯಾರು ನಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಪ್ರಮೋಟ್ ಮಾಡೋಕ್ಕೆ ಬರ್ತಾರೋ ಪ್ರತಿಯೊಬ್ಬರು ಹೇಳ್ತಾರೆ ಮೂವಿ ಚೆನ್ನಾಗಿದೆ ಅಂತ ಎಲ್ಲ. ನನ್ಗೆ ಇನ್ನೊಂದೇನು ಖುಷಿ ಅಂದರೆ, ಈಗ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಜಸ್ಟ್ ಪಾಸ್ Feb 9th ರಿಲೀಸ್ ಆಗ್ತಿದೆ. Feb 10th 2023 ಹೊಂದಿಸಿ ಬರೀ ರಿಲೀಸ್ ಆಗಿತ್ತು. ಸೊ ಇದೇ ಟೈಮಲ್ಲಿ ಅದು ಮೂವಿ ರಿಲೀಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನನಗೆ ಏನಂದರೆ 1 year ಕರೆಕ್ಟಾಗಿ
ಒಂದಿನ ಹಿಂದೆ ಮುಂದೆ ಅಷ್ಟೇ. ಅದು 10th ರಿಲೀಸ್ ಆಗಿತ್ತು, ಇದು 9th ರಿಲೀಸ್ ಆಗ್ತಿದೆ ಫೆಬ್ರವರಿ. ಸೊ ಅದೆಷ್ಟು ಚೆನ್ನಾಗಿತ್ತು, ಇದು ಅದರಿಗಿಂತ ಚೆನ್ನಾಗಿ ಆಗಬೇಕು ಅನ್ನೋದು ನಾನು ಒಂದು ಕೇಳ್ಕೊತೀನಿ ಜನರಲ್ಲಿ. ಆ್ಯಂಡ್ ನಿಮ್ಮ ಪ್ರಶ್ನೆ ನೆಕ್ಸ್ಟ್. ಸೂಪರ್. ಆಕ್ಚುಲಿ ಅದೊಂಥರ ಜರ್ನಿ ಆಫ್ ನಿಮ್ದೇನೆ ಸ್ಟೇಜ್ ಮೆಸೇಜ್ ಇನ್ಕ್ರೀಸ್ ಆಗ್ತಾ ಇದೆ. ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಇರುವುದೆಲ್ಲ ಬಿಟ್ಟು ಮಿಸ್ ಆಗಿದೆ ಆಕ್ಚುಲಿ. ಅದು ಕೂಡ ಒಳ್ಳೆ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಹಾಂ ಸರ್, ಹೌದು ಹೌದು. ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಸೂಪರ್, ನನಗೆ ಇಷ್ಟ ಆಗಿದೆ. ಈಗ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಜಸ್ಟ್ ಪಾಸ್, ನೀವು ಲೈಫಲ್ಲಿ ಜಸ್ಟ್ ಪಾಸ್ ಆಗಿದೆ? ನಾನು ಆ್ಯಕ್ಚುಲಿ ಫೇಲ್ ಆಗಿದ್ದೀನಿ ಲೈಫಲ್ಲಿ, ಜಸ್ಟ್ ಪಾಸ್ ಆಗಿಲ್ಲ. ಓಕೆ. ಸೊ ಐ ಥಿಂಕ್ ಈ ಮೂವಿ ಮುಖಾಂತರ ಜಸ್ಟ್ ಪಾಸ್ ಆಗಿದ್ದೀನಿ. ನಾನೀಗ ಫೈಲು ಆಗಿದ್ದೀನಿ, ಡಿಸ್ಟಿಂಕ್ಷನ್ ಬಂದಿದ್ದೀನಿ, ಫಸ್ಟ್ ಕ್ಲಾಸ್ ಎಲ್ಲ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಕರೆಕ್ಟ್ ನೋಡಿ, ಎಲ್ಲೂ ಹೇಳಿಲ್ಲ ಇದನ್ನು ನಾನು. ಜಸ್ಟ್ ಪಾಸ್ ಯಾವತ್ತೂ ಆಗಿರಲಿಲ್ಲ. ಆ ಜಸ್ಟ್ ಪಾಸ್ ಆಗಿರೋ ಫೀಲ್ ಹೆಂಗಿರುತ್ತೆ ಅನ್ನೋದು ಈ ಮೂವಿಯಿಂದನೇ ನನಗೂ ಗೊತ್ತಾಗಿತ್ತು. ಅದು ಒಂಥರ ಸರ್, ಅದು ಹೆಂಗೆ ಅಂದರೆ ಆಚೆ ಕಡೆ ಇಲ್ಲ ಜನರಿಗೆ, ಸಮಾಜದಲ್ಲಿ ಅಥವಾ ಮನೆಯವ್ರಿಗೆ ಏನೂ ಆಗಿಲ್ಲ, ಇಷ್ಟೇ ಒಂದು ಕೆಪಾಸಿಟಿನೇ ಇಷ್ಟು ಅಂತ ಅನ್ಕೋತಾರೆ. ಹೆಂಗೆ ಲೈಫಲ್ಲಿ ಮುಂದಕ್ಕೆ ಏನು ಮಾಡ್ತಾನೋ, ಡೆಡ್ ಎಂಡ್ ಥರ ನೋಡ್ತಾರೆ, ಇನ್ನೇನು ಮಾಡೋಕ್ಕಾಗಲ್ವೇನೋ ಅನ್ನೋ ಥರ. ಬಟ್ ನಾನೇನು ಹೇಳೋದು ಅಂದರೆ, ಅಲ್ಲಿಂದ ಒಂದು ಜರ್ನಿ ಶುರು ಆಗುತ್ತೆ. ಜಸ್ಟ್ ಪಾಸ್ ಆದಮೇಲೆ ಒಂದು ರೊಜ್ಗೆ ಇರ್ತಾರೆ, ಏನಾದರೂ ಲೈಫಲ್ಲಿ ಅಚೀವ್ ಮಾಡಲೇಬೇಕು ಅಂತ. ಯಾಕೆ ಗೊತ್ತಾ, ಅವರೆಲ್ಲ ಜಸ್ಟ್ ಪಾಸ್ ಆದವರು ಕಂಪ್ನಿ ಒಳಗೆ ಕೆಲಸ ಮಾಡಬೇಕು ಅಂತ ಇರಲ್ಲ ಮೈಂಡ್ಸೆಟ್ಟು, ಕಂಪ್ನಿನೇ ಕಟ್ಟಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಸೊ ಅದೊಂದು ಚೆನ್ನಾಗಿದೆ, ಮೋಟಿವೇಶನ್ ಎಲ್ಲ ಚೆನ್ನಾಗಿದೆ ಸರ್ ಈ ಮೂವಿಲಿ. ಆ್ಯಂಡ್ ಎಲ್ಲವೂ ಇದೆ. ಟ್ರೈಲರ್ ನಿನ್ನೆ ಲಾಂಚ್ ಮಾಡಿದ್ವಿ. ಆ ಟ್ರೈಲರಲ್ಲಿ ಎಲ್ಲ ಗೊತ್ತಾಗುತ್ತೆ. ಲವ್, ಆ್ಯಕ್ಷನ್, ಮತ್ತು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ, ಸಸ್ಪೆನ್ಸ್ ಇದೆ, ಆ್ಯಂಡ್ ಕಾಮಿಡಿ ಇದೆ, ಇನ್ನೇನು ಫ್ರೆಂಡ್ಶಿಪ್ ಇದೆ, ಆ್ಯಂಡ್ ಮದರ್ ಸೆಂಟಿಮೆಂಟ್ ಇದೆ, ಎಲ್ಲವೂ ಇದೆ. ಸೊ ಆಡಿಯನ್ಸ್ಗೆ ಏನೇನು ಬೇಕೋ ಎಲ್ಲದಕ್ಕೂ ಟ್ರೀಟ್. ಅದೇ ಸಸ್ಪೆನ್ಸ್, ಮಿಸ್ಟ್ರಿ ಕೂಡ ಇದೆ, ಏನೋ ಒಂದಿದೆ ಸಸ್ಪೆನ್ಸ್ ಇದೆ ಮೂವಿಲು. ಸೊ ಒಟ್ಟಿನಲ್ಲಿ 2 hour 15 ನಿಮಿಷ ಮೂವಿ ಇದೆ. ಒಂದೊಂದು ನಿಮಿಷ ಒಂದೊಂದು ಸೆಕೆಂಡು ಕೂಡ ನೀಟಾಗಿ ಎಂಗೇಜ್ ಆಗಿ ತೋರಿಸುತ್ತೆ. ಏನು ಆಕ್ಚುಲಿ ನೀವು ಎಜುಕೇಶನ್ ಇಂಜಿನಿಯರ್ ಸರ್, ಹೇಳೋದೇ ಬೇಕಾಗಿಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಹೇಳೋದೇ ಬೇಕಾಗಿಲ್ಲ. ಆಕ್ಟರ್ ಆಗಿದ್ದೀನಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಅಂದರೆ ಇಂಜಿನಿಯರ್ ಆಗಿರ್ತೀನಿ. ಯಾಕಿದೆ ಮಾತು ಹೇಳ್ತೀನಿ ಅಂದರೆ, ಸಾಕಷ್ಟು ಜನ ಅರ್ಧಕ್ಕಿರ್ಧ ರಮೇಶ್ ಅರವಿಂದ್ ಸರ್ ಇಂದ ಶುರು ಆದರೆ ಅವರು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟೇ. ಇಲ್ಲಿವರೆಗೂ ರಕ್ಷಿತ್ ಶೆಟ್ಟಿವರೆಗೂ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸೇ ಇಲ್ಲಿಗೆ ಬಂದಿರೋದು ಇಂಡಸ್ಟ್ರಿಗೆ. ಮತ್ತೆ ಅಲ್ಲಿ ಓದಿ 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 ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಸರ್. ಹೌದಾ? ಓ, ಮಾತಾಡೋಣ ಸರ್ ಆಮೇಲೆ. ಕ್ಯಾಮ್ರಾ ಇದು ಇಂಟರ್ವ್ಯೂ ಆದ್ಮೇಲೆ ಒಂದಷ್ಟು ಡೌಟ್ಸ್ ಇದೆ ಸರ್. ಇತ್ತು ಸರ್, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡೆ. ಅದಾದ್ಮೇಲೆ ಬಂದೆ ಸರ್, ವರ್ಕ್ ಮಾಡಿದೆ ಸರ್. ಅದು ಯಾಕಂದ್ರೆ ತುಂಬಾ ಒಳ್ಳೆ ಕಾಲೇಜಲ್ಲಿ ಓದ್ಬಿಟ್ಟಿದೆ ಸರ್. ಅದರಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಲೇಬೇಕಾಗಿತ್ತು. ನಾನು ಬೇಡ ಅಂತ ಇಂಟರ್ವ್ಯೂ ಕೊಟ್ಟಿದ್ದು. ಆಕ್ಚುಲಿ ಬಂದಿದ್ದು ಯಾವ ಕಂಪ್ನಿಗೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರ್ಲಿಲ್ಲ ನಾನು. ಅಲ್ಲಿ ಸರ್ ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ಇದ್ದವರು ನಮ್ಮ ಮನೇಲಿ ಹಾಕೊಟ್ಬಿಟ್ರು, ನನ್ನ ಮಗ ಏನೋ ಮಾಡ್ತಿಲ್ಲ, ಸುಮ್ಮನೆ ಮನೆಗೆ ಬರ್ತಾನೆ, ಕಾಲೇಜ್ ಹೋಯ್ತಾನೆ ಅಷ್ಟೇ, ಏನು ಮಾಡ್ತಿಲ್ಲ. ಸರಿ, ಇಂಟರ್ವ್ಯೂ ಅಟೆಂಡ್ ಮಾಡೋಣ, ಎಕ್ಸ್ಪೀರಿಯನ್ಸ್ ನೋಡೋಕೆ ಸರ್ ಹೆಂಗಿರುತ್ತೆ ಅಂತ. RV ಕಾಲೇಜ್ ಸರ್. ಸೊ ಬೇಡ ಅನ್ನೋದೇ ಹೇಳಿದ್ದು. ಬೇಡ ಅಂದ್ರೂ ನಾನು ಕೆಲಸ ಸಿಕ್ಕಿದ್ಮೇಲೆ ಸರ್, ನನ್ನಷ್ಟು ಬೇಜಾರಾಗಿರೋನು ಯಾರು ಇಲ್ಲ ಸರ್. ಕೆಲಸ ಸಿಕ್ಕಿದ್ಮೇಲೆ ಅಟೆಂಡ್ ಮಾಡಿದೆ, ಎಲ್ಲ ರೌಂಡ್ಸ್ ಇತ್ತು. ಆಪ್ಟಿಟ್ಯೂಡ್ ಟೆಸ್ಟ್ ಇತ್ತು, ಅದಾದ್ಮೇಲೆ ಇನ್ನೊಂದು ಯಾವುದೋ ಒಂದು ರಿಟರ್ನ್ ಟೆಸ್ಟ್ ಇತ್ತು ಸರ್, ಯಾವುದೋ ಕೋಡಿಂಗ್, ಪ್ರೋಗ್ರಾಮಿಂಗ್. ಇದು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಯಾವುದೋ ಒಂದು ಕೇಳಿದ್ರು, ಹಾಳಾದ ನನ್ಗೆ ಗೊತ್ತಿರೋ ಪ್ರೋಗ್ರಾಮೇ ಸಿಕ್ಬಿಡ್ತು, ಅದ್ರಿಂದ ಬರೆದ್ಬಿಟ್ಟೆ. ಆಮೇಲೆ GD ಇತ್ತು, ಗ್ರೂಪ್ ಡಿಸ್ಕಷನ್ಸ್, ಆಮೇಲೆ ಒನ್ ಇಂಟರ್ವ್ಯೂ ಇತ್ತು, HR ರೌಂಡ್ ಎಲ್ಲ ಇತ್ತು. ಎಲ್ಲವೂ ಕ್ಲಿಯರ್ ಆಗೋಯ್ತು ಸರ್. ಅಲ್ಲೇ ಹೊತ್ಕೊಟ್ಟು ಸೈನ ಕೊಟ್ಬಿಟ್ರು ಸರ್. ಇದು ನನಗೆ ನಾನು ನೆನಪಿರಂಗೆ ಒಂದು 7th 8th ಈ ಟೈಮಿಂದ, ಹೈಸ್ಕೂಲ್ ಟೈಮಿಂದ ನಾನು ದೃಢವಾಗಿ ಡಿಸಿಷನ್ ತಗೊಂಡೆ, ಆದರೆ ಕಲಾವಿದನಾಗಿ ನಾನು ಜನರ ಮನಸ್ಸಲ್ಲಿ ಉಳ್ಕೋಬೇಕು ಅಂತ. ಸೊ ಅವತ್ತಿಂದನೂ ಇದು ಒಂದೇ ನನ್ನ ಗುರಿ ಆಗ್ಬಿಟ್ಟಿದೆ. ಸೊ ಅವಾಗಿಂದ ನಾನು ಮನೇಲಿ ಹೋರಾಟ ಮಾಡಿದ್ದೀನಿ. ಏನಕ್ಕೆ ಆ ಥರ ಡಿಸಿಷನ್? ಏನೋ ಒಂದು ಇರುತ್ತೆ, ಇನ್ಸ್ಪಿರೇಷನ್ ಸರ್. ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಜಾಸ್ತಿ ಮೂವಿ ನೋಡ್ತಿರ್ಲಿಲ್ಲ. ಆಮೇಲೆ ಕೇಬಲ್ ಇರಲಿಲ್ಲ ಸರ್. ಆಯ್ತು, ನಾನು ಇಂಜಿನಿಯರಿಂಗ್ ವರೆಗೂ ಕೇಬಲ್ ಹಾಕ್ಸಿರ್ಲಿಲ್ಲ. ಓದೆಲ್ಲ ಬರೀ TV ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಡ್ತಾನೆ ಅಂತ.
ಗೊತ್ತಿಲ್ಲ, ಬಟ್ ನಾನು ಆರ್ಟಿಕಲ್ ಓದ್ತಿದ್ದೆ ಯಾವಾಗಲೂ. ಪ್ರತಿಯೊಬ್ಬ ಆ್ಯಕ್ಟ್ರದ್ದು, ಹೀರೋಯಿನ್ಸ್ದು, ಡೈರೆಕ್ಟರ್ದು, ಪ್ರೊಡ್ಯೂಸರ್ದು ಎಲ್ಲರದ್ದು ಏನೇ ಪೇಪರ್ ಆರ್ಟಿಕಲ್ ಬರುತ್ತೋ ಓದ್ತಿದ್ದೆ. ಸೊ ಅದರಲ್ಲಿ ಓದಿ ಓಕೆ ಇವ್ರು ಇಷ್ಟು ಕಷ್ಟ ಬೀಳ್ತಾರೆ, ಓಕೆ ಈ ಥರ ಅಚೀವ್ ಮಾಡ್ತಾರೆ, ಈ ಥರ ರೆಸ್ಪಾನ್ಸ್ ಬರುತ್ತೆ, ಜನರ ಪ್ರೀತಿ ಈ ಲೆವೆಲ್ಗೆ ಸಿಗುತ್ತಾ ಅಂತೆಲ್ಲ ಗೊತ್ತಾದಾಗ, ಆ್ಯಂಡ್ ಅದೆಲ್ಲ ವಿಜುವಲ್ಸ್ ಎಲ್ಲ ನೋಡಿದಾಗ, ನಾವು ವಿಡಿಯೋಸು ಟಿವಿಲೆಲ್ಲ ಅವಾಗ ನೋಡಿದಾಗ ಇಷ್ಟೊಂದೆಲ್ಲ ಪ್ರೀತಿ, ಓಕೆ ನನಗೆ ಪ್ರೀತಿ ಲೈಫಲ್ಲಿ ಏನಿಲ್ಲ ಅಂದ್ರೆ ಪ್ರೀತಿ ಇರಬೇಕಲ್ವಾ. ಸೊ ಒಂದು ಕಾನ್ಸ್ಟೆಂಟ್ ಲವ್ ಅಂದರೆ ಒಂದು ಮದರ್ ಲವ್, ಇನ್ನೊಂದು ಕಾನ್ಸ್ಟೆಂಟ್ ಲವ್ ಅಂದರೆ ಪಬ್ಲಿಕ್ ಲವ್. ಇವೆರಡು ಲವ್ ಇದ್ದೇ ಇರುತ್ತೆ ಲೈಫಲ್ಲಿ ಯಾವಾಗಲೂ. ಸೊ ಈ ಒಂದು ಲವ್ ಹೆಂಗಿದ್ರು ಇದೆ, ಮದರ್ ಲವ್, ಪಬ್ಲಿಕ್ ಲವ್ ಬೇಕಿತ್ತು. ಇನ್ಸ್ಪಿರೇಷನ್ ಯಾರು ನಿಮಗೆ ಒಂದು ಸಿನಿಮಾ ಇನ್ಸ್ಪಿರೇಷನ್? ಅಣ್ಣವ್ರೆ ಸರ್, ಅಣ್ಣವ್ರ ಫೇವ್ರೆಟ್ ಆಕ್ಟರು ನನಗೆ. ಅಣ್ಣವರಲ್ಲಿ ಸರ್, ಅನ್ನೋರ್ ನಟನೆ ಬಗ್ಗೆ ನಾನು ಯಾರು ಮಾತಾಡೋಕ್ಕಾಗೋದಿಲ್ಲ, ಮಾತಾಡೋದು ಬೇಡ ಆಯ್ತಾ. ಅದಕ್ಕೊಂದು ಯೋಗ್ಯತೆ ಬೇಕು, ಅನ್ನೋರು ಆಕ್ಟಿಂಗ್ ಬಗ್ಗೆ ಮಾತಾಡೋದು ಯೋಗ್ಯತೆ, ಅದ್ರ ಬಗ್ಗೆ ಮಾತಾಡೋದು. ನನಗೆ ಇನ್ಸ್ಪಿರೇಷನ್, ಅವರಲ್ಲಿ ಇನ್ಸ್ಪೈರ್ ಆಗಿದೆ ಏನಂದ್ರೆ ಅವರ ಪ್ರಿನ್ಸಿಪಲ್ಸ್, ಸಿದ್ಧಾಂತಗಳು, ಅವರ ಸಿಂಪ್ಲಿಸಿಟಿ, ಈ ತರ ಅವರ ವಿಚಾರ, ಆ ವ್ಯಕ್ತಿತ್ವನೇ ಇಷ್ಟ ಆಗುತ್ತೆ, ಲವ್ ಆಗಿ ಹೋಗ್ಬಿಟ್ಟಿತ್ತು. ಆ ಥರ ಇರಬೇಕು. ನೀವು 7th ಸ್ಟ್ಯಾಂಡರ್ಡ್ ಇಂದ ಓದ್ತಾ ಇದ್ದೀನಿ ಅಂತ ಹೇಳಿ ಓದ್ತಾ ಇದ್ದೆ, ಸಾರಿ ಫಿಲಮ್ಸ್ ಎಲ್ಲ ನೋಡೋದು, ಆವಾಗ ಚಿಂಟು ಟಿವಿ ಬರ್ತಿತ್ತು. ಅದು ಕೇಬಲ್ ಹಾಕ್ಸ್ಕೊಂಡಾಗ ಬರ್ತಿತ್ತು ಅಥವಾ ಕೇಬಲ್ ಇಲ್ದಿರೋ ಟೈಮ್ ಬರ್ತಿತ್ತು. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಚಿಂಟು ಟಿವಿ ಬರ್ತಿತ್ತು. ಯಾಕೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಆಂಕರಿಂಗ್ ಮಾಡಿದ್ದು ನಾನು ನೋಡಿದ್ದು ನೆನಪು ಸರ್. ಇಲ್ಲ ಕಾಲೇಜ್ ಯಾವಾಗ ಬರ್ತಿತ್ತು ಅದು ಕೇಬಲ್ ನಾನು ನೋಡಿಲ್ಲ. ಯಾಕೆ ಗೊತ್ತಾ, ನಮ್ಮಲ್ಲಿ ಕೇಬಲ್ ಇಲ್ಲ ಅಂತ ಹೇಳಿದ್ನಲ್ಲ, ಸೊ ನನ್ಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಬರ್ತಿದ್ದೆ DD1, ಚಂದನ, DD2 ಈ ತರದ್ದು ಬರ್ತಿತ್ತು ಅಷ್ಟೇ. ನಂಗೆ ಚಿಂಟು ಟಿವಿ ಗೊತ್ತು, ಬಟ್ ನಾನು ನೋಡ್ತಿರ್ಲಿಲ್ಲ ಸರ್. ಹೇಳಿ, ನೀವು ಚಿಂಟು ಟಿವಿ ಆಂಕರ್, ಈಗ ಆಂಕರ್ ಜೊತೆ ಮಾತಾಡಿ. ಹಿಂಗೆ ನೀವು ಜಸ್ಟ್ ಪಾಸ್ ಸ್ಟೂಡೆಂಟಾ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಲೈಫಲ್ಲಿ? ಇಲ್ಲ ಸರ್, ನಾನು ಈ ಕಡೆ ಡಿಸ್ಟಿಂಕ್ಷನ್ ಸ್ಟೂಡೆಂಟು ಅಲ್ಲ, ಫೇಲ್ ಆಗೋ ಸ್ಟೂಡೆಂಟು ಅಲ್ಲ, ಮಧ್ಯದಲ್ಲಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಎಷ್ಟು ಬೇಕೋ ಅಷ್ಟು ಓದಿ ಪಾಸ್ ಆಗಿ ಬಂದ್ಬಿಡೋದು ಅಷ್ಟೇ. ಹಿಂಗೆ ಕ್ಯಾಚ್ ಹಾಕೊಂಡು ಎಲ್ಲ ಹುಡುಗರೆಲ್ಲ ಕ್ಯಾಚ್ ಹಾಕೋ ಏನು ಹುಡುಗರು ಕ್ಯಾಚ್ ಹಾಕೋಕ್ ಬರೋಣ, ನೀವೇ ಕ್ಯಾಚ್ ಹಾಕ್ತೀರಾ ಅಂತ ಕೇಳಿ. ಪಾಪ ಸರ್, ನನ್ಗೆ ಜಾಸ್ತಿ ಇರೋದೇ ಗೈ ಫ್ರೆಂಡ್ಸ್ ಆಯ್ತಾ. ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ನಾನು ಅದಕ್ಕೆ ಲೈಕ್ ಫುಲ್ ಫಿದಾ. ಎಲ್ಲ ಪ್ರತಿಯೊಬ್ರು ನನ್ ಗೈ ಫ್ರೆಂಡ್ಸ್ ಲಿಸ್ಟ್ ತುಂಬಾ ಹೋಗುತ್ತೆ. ಸೊ ಯಾರು ಅಂತ ಹೇಳಂಗಿಲ್ಲ, ಒಬ್ರಿಗಿಂತ ಒಬ್ರು ಹೆಚ್ಚು, ಹಂಗೆ ಫ್ಯಾಮಿಲಿ ತರನೇ ಸರ್. ಸರ್ ನೀವು ಲವ್ ಗೇಮ್ ಅಂತ ಲೈಫಲ್ಲಿ ಇರುತ್ತೆ ಸರ್? ಯಾರ ಲೈಫಲ್ಲಿ ಲವ್ ಇಲ್ಲ? ನಿಮ್ ಲೈಫಲ್ಲಿ ಇಲ್ವಾ? ಝೂಮ್ ಹಾಕಿ ಒಂದು ಝೂಮ್, ಆ ಕಣ್ಣುಗಳಿಗೆ 2 ಝೂಮ್, ಆ 2 ಕಣ್ಣಿಗೆ ಝೂಮ್ ಹಾಕಿ. ನೀವ್ ಎಷ್ಟು ಸುಳ್ಳು ಕಣ್ಣುಗಳು ಸುಳ್ಳು ಹೇಳಲ್ಲ. ಕಮಿಟೆಡ್ ಅಂದ್ರೆ ಸೈಲೆಂಟ್ ಆಗಿರೋ ನಿಮಿಷ, ಅದು ಇಂಪಾರ್ಟೆಂಟ್ ವಿಷಯ ಇದೆ. ಬ್ರೇಕಿಂಗ್ ನ್ಯೂಸ್. ಅಂದ್ರೆ ಇವಾಗ ಸರ್ ಪ್ರೆಸೆಂಟಾ? ಅಂದ್ರೆ ಅಲ್ಲ ಸರ್, ಎಕ್ಸ್ ಇದೆ, ಹೌದು. ಅಂದ್ರೆ ಹಳೆ ಲವ್ ಸ್ಟೋರಿ ಇದೆ, ಬಟ್ ಇವಾಗ ಇದೆ ಸರ್. ಸ್ಕೂಲಲ್ಲಿ ಇಲ್ಲ, ಕಾಲೇಜಲ್ಲಿ ಇತ್ತು ಅಷ್ಟೇ ಸರ್. ಅಷ್ಟೇ ಸರ್, ಕಾಲೇಜಲ್ಲಿ ಇತ್ತು ಸರ್, ಅಲ್ಲಿ ಮುಗೀತು ಸರ್. ಸರ್ ಮುಗೀತು. ಅದಾದ್ಮೇಲೆ ಇಲ್ಲ ಸರ್, ಇಲ್ಲ ಸರ್ ಮಾಡಿಲ್ಲ. ಸೂಪರ್ ಸರ್. ಏಕೆ ಆ ಥರ ಡಿಸಿಷನ್? ಲವ್ ಅಂದ್ರೆ ನಾನು ನಿಮ್ಮ ಪ್ರಕಾರ ಲವ್ ಅಂದ್ರೆ ಸರ್, ನಾನು ಎಲ್ಲರ ಹತ್ರ ಆಲ್ಮೋಸ್ಟ್ ಹೀರೋಗಳ ಕ್ವಶನ್ ಕೇಳಿದ್ದೀನಿ. ನಿಮ್ಮ ಪ್ರಕಾರ ಲವ್ ಅಂದ್ರೆ ಸಾಯೋವರೆಗೂ ಜೊತೆಗಿರ್ಬೇಕು ಅಂತ ಅನ್ಸ್ಬೇಕು, ಮಾತುಕತೆ, ಅಂಡರ್ಸ್ಟ್ಯಾಂಡಿಂಗ್ ಬೆಳಿಬೇಕು. ಸೊ ನೆಮ್ಮದಿಯಾಗಿ ಇವ್ರ ಜೊತೆಗೂ ಈ ಜನ್ಮಕ್ಕೆ ಇವ್ರು ಸಾಕು ಅಂತ ಅನ್ಸ್ಬೇಕು, ಅದು ಲವ್. ಇಲ್ಲಾಂದ್ರೆ ಒಂದ್ ದಿವಸ ಕಿತ್ತಾಡಿದ್ರು ಕೂಡ ವಾಪಸ್ ಒಂದಾಗ್ಬೇಕು. ಲಾಸ್ಟ್ ಅವ್ರು ಒಂದಾಗ್ತಾರೋ ಇಲ್ವೋ, ಏನ್ ಹಿಂಗ್ ಕಿತ್ತಾಡ್ತಾರೋ, ಬಟ್ ಲಾಸ್ಟ್ ಅಲ್ಲಿ ನೈಸ್ ಎಂಡಿಂಗ್. ಸರ್ ಎಷ್ಟೇ ಕಿತ್ತಾಡಿದ್ರು ದೂರ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಮೀಟರ್ ಬೇಕು ಸರ್, ಆ ಮೀಟರ್ ಬರಬಾರ್ದು. ಅಂಡ್ ಆಲ್ಸೋ ಹೇಳ್ತಾರಲ್ವಾ ಸರ್, ಕಿತ್ತಾಡಿದ್ರ ಜಾಗದಲ್ಲಿ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರಲ್ಲ. ಇಲ್ಲ ಇಷ್ಟು ಹೇಳಿದಾರೆ ಅಂದ್ರೆ ಈಗ ಲವ್ ಮಾಡಿರೋದು ಹೇಳ್ತಾರ? ಕರೆಕ್ಟ್ ಹಿಡಿದ್ರು ಸರ್, ಕರೆಕ್ಟ್ ಹಿಡಿದ್ರು. ಹೇಳ್ಬಿಡಿ ಈಗ, ಈಗ ಯಾಕಾಗಿದ್ದೀರಾ, ಯಾಕಾಗ್ಬಿಟ್ಟಿದ್ರೆ ಹೇಳ್ಬಿಡಿ. ಇಲ್ಲ, ಯಾರು ಚಿಂಟೂಸ್ ಕಾಲ್ ಮಾಡಿ ಕೇಳಿಲ್ವಾ? ಚಿಂಟೂಸ್ ಯಾರು ಕಾಲ್ ಮಾಡಿ ಕೇಳಿಲ್ಲ?
ಯೋಚನೆ ಮಾಡ್ತಾರೆ ಏನ್ ಹೇಳೋದು ಹೆಂಗೆ ಯಾವ್ದು ಬಿಡ್ಲಿ ಸಲ ಚಿಂಟು ಟಿವಿ ಮಾಡ್ತಿದ್ದೆ ಅಲ್ವಾ, ಸೊ ಸ್ಕೂಲ್ ಮಕ್ಕಳು ಜಾಸ್ತಿ ಮಕ್ಳೇ ಅಲ್ವಾ ನೋಡ್ತಿದ್ದು, ಸೊ ನಾನು ಅಕ್ಕ ಅಂತಾನೆ ಕರಿತಿದ್ದೆ ಎಲ್ರು, ಅಕ್ಕ ಚಿಂಟು ಟಿವಿ ಅಕ್ಕ, ಈ ಚಿಂಟು ಟಿವಿ ಅಕ್ಕ ಅವರು ಅಂತ, ಚಿಂಟು ಅಂತ ಹಂಗೆ ಕರಿತಿದ್ದು. ಜಸ್ಟ್ ಪಾಸ್ ಅಂದ್ರೆ ನನಗೆ ನೆನಪಾಗೋದು ಬ್ಯಾಕ್ ಬೆಂಚರ್ಸ್ ಫಸ್ಟ್ ಬೆಂಚರ್ಸ್ ಅಂತ. ನಿಮ್ಗೆ ಫಸ್ಟ್ ಅಥವಾ ಲಾಸ್ಟ್ ಕುತ್ಕೊಂತಿದ್ದ ಕಾಲೇಜಲ್ಲಿ ಸ್ಕೂಲಲ್ಲಿ? ಸರ್ ನಾನು ಬ್ಯಾಕ್ ಬೆಂಚರ್ ಐತೆ, ಬಟ್ ಅಕಾಡೆಮಿಕ್ಸ್ ಅಲ್ಲಿ ಅದೇ ಸ್ವಲ್ಪ ನೀಟಾಗಿ ಮನೇಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇತ್ತು, ಸೊ ಅದಕ್ಕೆ ಸ್ವಲ್ಪ ಓದ್ಬೇಕಾಗಿತ್ತು. ಸೊ ಬ್ಯಾಕ್ ಬೆಂಚರ್ ಆಗಿದ್ರು. ಆ ಫನ್ ಎಲ್ಲ ಸ್ಕೂಲ್ ಡೇಸ್ ಅಲ್ಲಿ ಮಾಡಿದೆ, PUC ಅಲ್ಲಿ ಮಾಡಿದೆ, ಅಲ್ಲಿವರೆಗೂ ಮಾಡಿದೆ ಅಷ್ಟೇ. ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್ ಆಗಿದೆ ಇಂಜಿನಿಯರಿಂಗ್ ಅಲ್ಲಿ. ನಿಜ, ನಾನಾಯ್ತು ಕಾಲೇಜ್ ಆಯ್ತು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, RV ಕಾಲೇಜ್, ಆಟೋನಮಸ್, ಇನ್ನೇನು ಒಂಥರ ಗ್ಯಾಪಲ್ ಒಂದು ಲವ್ ಸರ್. ಅದು ಒಂಥರ ಸ್ಫೂರ್ತಿ ಸರ್ ಓದೋದಕ್ಕೆ. ಈಗ ಒಂದು ಗುರಿ ಕಾಣಿಸ್ತಿರ್ಬೇಕು ಅವಾಗ ಅದನ್ನ ಅವಾಗ ಹುಡುಗಿ ನೆನಪಿಸ್ತಿರ್ತಾರೆ, ನನ್ ಗುರಿ ಇದೆ ಓದು ಅಂತೆಲ್ಲ. ಸೊ ಇಲ್ಲ ಅಂದ್ಬಿಟ್ರೆ ಒಂಥರ ಖಾಲಿ ಹಾಳೆ ತರ ಆಗ್ಬಿಡ್ತದೆ, ಏನೂ ಇರಲ್ಲ, ಬೋರ್ ಆಗ್ಬಿಡುತ್ತೆ ಲೈಫ್. ಸೂಪರ್. ಫಸ್ಟ್ ಬೆಂಚರ್ಸ್ ಲಾಸ್ಟ್ ಬೆಂಚರ್? ಸರ್ ನಾನಂತೂ ಪಕ್ಕ ಬ್ಯಾಕ್ ಬೆಂಚ್ ಸರ್. ಅದೇ ಕರ್ದು ನಾನ್ ಕ್ಲಾಸಿಗೆ ಎಂಟ್ರ್ ಆಗ್ತಿದ್ದಂಗೆ ಯುಕ್ತಿ ಕಮ್ ಸೆಟ್ ಇನ್ ದ ಫ್ರಂಟ್ ಬೆಂಚ್ ಅಂತ ಕೂರ್ಸ್ಬಿಡೋರು, ಅಷ್ಟು ಮಾತಾಡ್ತಿದ್ದೆ. ಸೊ ಅದಕ್ಕೆ ಸರ್ ಇದರಲ್ಲಿ ಡಿಫ್ರೆಂಟ್ ಜಸ್ಟ್ ವಾಸ್ ನಾನು ಎಲ್ಲ ನೋಡಿದಾಗ ಅದು ತುಂಬಾ ಮಿಸ್ಟ್ರಿ, ಎಲ್ಲ ತರದ ಕಾಮಿಡಿ, ಹೆವಿ ಕಾಮಿಡಿ ಅಂತ ಅನ್ನಿಸ್ತಾ ಇದೆ. ಸೊ ಫೀಲ್ ಇದೆ. ಸೊ ಫ್ರೆಂಡ್ಸ್ ಗ್ಯಾಂಗ್ ಇದೆ ನಿಮ್ಗೆ ಅಂತ. ನಿಮ್ ಗ್ಯಾಂಗ್ ಅಂದ್ರೆ ಏನಿತ್ತು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ? ಸರ್ ನನ್ನ ಗ್ಯಾಂಗ್ ಎಲ್ಲ ಏನಾಗ್ಬಿಟ್ಟಿದೆ, ನಮ್ದೊಂದು ಟ್ರೂಪ್ ಇದ್ರೆ ಒಂದು ಅಡ್ಡ, ಒಂದು ಗ್ಯಾಂಗ್, ಅದೆಲ್ಲ ಫಿಕ್ಸ್ ಇರುತ್ತೆ. ನಿಮ್ದೆಲ್ಲ ಅಡ್ಡ ಗ್ಯಾಂಗ್ ಬೆಂಗಳೂರಲ್ಲಿ ಓದಿಲ್ಲ? ಓದಿದ್ದು ಬೆಂಗಳೂರಲ್ಲಿ, ಹುಟ್ಟಿದ್ದು ಮೈಸೂರಲ್ಲಿ. ಓದಿದ್ದೆಲ್ಲ ಐ ಥಿಂಕ್ ನಮ್ಗೆ PUC ಜಾಸ್ತಿ ಗ್ಯಾಂಗ್ ಇತ್ತು. ಕಾಲೇಜ್ ಮುಂದೆನೆ ಜಾಸ್ತಿ ಹ್ಯಾಂಗ್ ಔಟ್, KLE ಕಾಲೇಜಲ್ಲಿ ಓದಿತ್ತು. ಅಲ್ಲೊಂದು ಮುಂದೆ ಗ್ರೌಂಡ್ ಇದೆ, ಆ ಗ್ರೌಂಡ್ ಅಲ್ಲಿ ಹ್ಯಾಂಗ್ ಔಟ್ ಮಾಡ್ತಿದ್ವಿ ನಾವು. ರಾಜನಗರ KLE ಕಾಲೇಜ್ ಗೊತ್ತಲ್ಲ, ಗ್ಯಾಂಗ್ ಹಿಂಗಿರುತ್ತೆ. ಒಂಥರ ಎಲ್ಲಾ ತರ ಇತ್ತು ಸರ್ ಅಲ್ಲಿ. ಒಂಥರ ತುಂಬಾ ಕುಚಿಕು ತರ ಅಟ್ಯಾಚ್ಮೆಂಟ್ ಆಗೋ ಫ್ರೆಂಡ್ಸ್ ಇದ್ರು, ಅಂಡ್ ಹೊಡೆದಾಡೋ ತರನು ಫ್ರೆಂಡ್ಸ್ ಆ ತರನು ಇತ್ತು. ಹೊಡೆದಾಡಿದೀನಿ ಕೂಡ ಅಲ್ಲೆಲ್ಲ, ಅಂಡ್ ಒಬ್ರಿಗೊಬ್ರಿಗೆ ಆಗಿ ಬಂದಿದೀವಿ. ಅಂಡ್ ಅಲ್ಲೆಲ್ಲ ಆಕ್ಚುಲಿ ಲೆಕ್ಚರರ್ಸ್ಗೆಲ್ಲ ನಾನು ಹೇಳಿದ್ದೆ ನಾನು ಆಕ್ಟ್ ಆಗ್ಬೇಕು ಅಂತ ಎಲ್ಲ. ಅವರೆಲ್ಲ ಹೀರೋ ಬಂದ ಅಂತೆಲ್ಲ ನಾನು ಕರೆಯೋರು ಕ್ಲಾಸ್ ರೂಮ್ಗೆ ಹೋದಾಗೆಲ್ಲ. ಸೊ ಅದು ಒಂದು ಗ್ಯಾಂಗ್ ಮಿಸ್ ಮಾಡ್ಕೋತೀನಿ. ಈಗೆಲ್ಲ ಸಾಕಷ್ಟು ಜನ ಎಲ್ಲೆಲ್ಲೋ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಪ್ರಾಬಬ್ಲಿ ಒಂದಷ್ಟು ಜನ ಟಚ್ ಅಲ್ಲಿ ಇಲ್ಲ. ನಿಮ್ಮ ಫಿಲ್ಮಾಲಜಿ ಮುಖಾಂತರನೇ ಕೇಳ್ಕೊತೀನಿ, ಎಲ್ಲೇ ಇದ್ರು ಟಚ್ ಅಲ್ಲಿ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ಬಂದು ಸಿನಿಮಾ ನೋಡಿ. ಫೆಬ್ರವರಿ 9 ನಾನು ವೀಕೆಂಡ್ ಪ್ರಮೋಷನ್ ಹೇಳ್ತಾರೆ ಕೂಡ ಇಲ್ಲೇ ಇಡೋದು, ಫ್ರೆಂಡ್ಸ್ ಎಲ್ಲ ಬಂದು ಸೇರ್ಕೊಳ್ಳಿ. ಅಲ್ಲೇ ಸರ್ಪ್ರೈಸ್ ಕೊಡಕ್ ಹೋಗ್ಬಿಡಿ, ಇಲ್ಲೇ ಸರ್ಪ್ರೈಸ್ ಕೊಡಿ, ಇಲ್ಲೇ ಬೇಕಾದ್ರೆ ಬಂದು ಕಣ್ಣು ಮುಚ್ಬೋದು ನೀವು. ಅಂದ್ರೆ ಏನ್ ಗೊತ್ತಾ ಸರ್, ನಾನು ಇಂಜಿನಿಯರಿಂಗ್ ಹೋದ್ಮೇಲೆ ಟಚ್ ಬಿಟ್ಬಿಟ್ಟೆ ಸಮಾಜ ಹತ್ರ. ಬಿಕಾಸ್ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ನಾನು ಅಲ್ಲಿ ಅಂತ ದೊಡ್ಡ ಕಾಲೇಜಲ್ಲಿ ಸೇರ್ಕೊಂಡ್ಮೇಲೆ ನಾನು ಓದ್ಲೇಬೇಕು ಅನ್ನೋ ಒಂದು ಇದಿತ್ತು, ಪ್ರೆಷರ್ ಇತ್ತು. ಚೆನ್ನಾಗಿ ಟಾಪರ್ ಆಗ್ಲೇಬೇಕು ಅನ್ನೋ ಇದಕ್ಕೆ ಪ್ರೆಷರ್ ಇತ್ತು. ಸೊ ನನ್ನ ಆ ಲೈಫಿನ ಕಾಲೇಜ್ ಏನಿದೆ ಇಂಪಾರ್ಟೆಂಟ್ ಡೇಸ್ ಅದನ್ನೆಲ್ಲ ಮಿಸ್ ಮಾಡ್ಕೊಬಿಟ್ಟೆ. ಇಂಜಿನಿಯರಿಂಗ್ 4 ವರ್ಷ ಕಿರಿಕ್ ಪಾರ್ಟಿಲೆಲ್ಲ ಎಷ್ಟು ಫನ್ ಇದೆ, ಅಂಡ್ ಯಶವಂತ್ ಸಿನಿಮಾದಲ್ಲೆಲ್ಲ ಇಂಜಿನಿಯರಿಂಗ್ ಚೆನ್ನಾಗಿ ತೋರಿಸಿದಾರಲ್ವಾ. ಸೊ ನಾನು ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಸೊ ಆವಾಗ ಆಕ್ಚುಲಿ ಟಚ್ ಅಲ್ಲಿ ಇರ್ಲಿಲ್ಲ. ಸೊ ಹಂಗೆ ಒಂದು ಲವ್ ಬೇರೆ ಇತ್ತು. ಲವ್ ಬಿಡ್ತಿಲ್ಲ ಸರ್, ಅದಕ್ಕೆ ನೋಡಿ, ಅದಕ್ಕೆ ಸರ್ ಅದಕ್ಕೆ ಎಂಜಾಯ್ ಮಾಡಿಲ್ಲ. ನೀವು ಸ್ವಲ್ಪ ಆ ಸೈಡಲ್ಲಿ ಕೂತಿರಿ. ಏನ್ ಗೊತ್ತಾ, ಅದಕ್ಕೆ ಅನ್ಸುತ್ತೆ ದೇವ್ರು ನನಗೆ ಬರೀ ಕಾಲೇಜ್ ಸ್ಟೋರಿನೇ ಕೊಡ್ತಿರೋದು, ಬ್ಯಾಕ್ ಟು ಬ್ಯಾಕ್. ನಮ್ಮ 3ನೇ ಕಾಲೇಜ್ ಸ್ಟೋರಿನ ಇದು. ಸೊ ಅಲ್ಲಿ ಬೇರೆ ಯಾರೋ ಬೇರೆಯವ್ರನ್ನ ಕ್ಯಾಚ್ ಆಗಿದ್ರು ಮೊದಲನೇ ಫಿಲಮ್ ಅಲ್ಲೇ, ಇಲ್ಲಿ ಹುಡುಗಿಯನ್ನೇ ಕ್ಯಾಚ್ ಹಾಕೊಂಡು ಹೋಗ್ತಾ ಇದ್ದೀರಾ ಫಿಲಮ್ ಅಂದ್ರೆ ಮೊದಲನೇ ಫಿಲಮ್ ಅಲ್ಲಿ ಇರುವುದಿಲ್ಲ. ಅಲ್ಲಿ ಬೇರೆ ನಾನೇ ತ್ಯಾಗ ಮಾಡ್ಬಿಟ್ಟಿದೆ ಸರ್ ಅಲ್ಲಿ. ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿ ಬೆಳೀತಾರೆ. ಹೌದು ಸರ್, ಎಷ್ಟು ಬಿಟ್ಕೊಡ್ಬೇಕು. ಎಸ್ ಹೇಳಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ಈ ಸಿನಿಮಾದು? ಓವರ್ ಆಲ್ ವರ್ಕ್ ಮಾಡಿರುವಂಥದ್ದು ಇರ್ಬೋದು, ಅಂದ್ರೆ ಫನ್ ಅನ್ನೋದು ತುಂಬಾ ಇರುತ್ತೆ, ನಮ್ಮ ಕಾಲೇಜಸ್ ಮೆಮೊರೀಸ್ ಅನ್ನೋದು ಬರುತ್ತೆ. ನಿಮ್ಗೆ ಏನು ಅನ್ನಿಸ್ತಾ ಆಕ್ಚುಲಿ ಈ ಸಿನಿಮಾ ಒಪ್ಕೊಂಡಾಗ? ಸರ್ ಸಿನಿಮಾ ಒಪ್ಕೊಂಡಾಗ ಕಾಲೇಜ್ ಸ್ಟೋರಿ ಅಂದಿದ ತಕ್ಷಣನೇ ನಾನು ಕಾಲೇಜ್ ಸ್ಟೂಡೆಂಟ್, ಸೊ ಅಪ್ಪ ಕರೆಕ್ಟ್ ಆಗಿರುತ್ತೆ ನನಗೆ ಅಂತಾನೆ ನಾನು ಅನ್ಕೊಂಡಿದ್ದು, ಆರಾಮ್ ಫುಲ್ ತರಲೆ ಮಾಡೋದು ಅಂತ. ಬಟ್ ತುಂಬಾ ಚೆನ್ನಾಗಾಯ್ತು ಎಕ್ಸ್ಪೀರಿಯನ್ಸ್, ಶೂಟಿಂಗು ನಮ್ನೆಲ್ರದು. ಏನು ನಾನ್ ನಿಜವಾಗ್ಲೂ ಕೆಮ್ಮಂತ, ನನಗೆ ನಿಜವಾಗ್ಲೂ ಕೆಮ್ಮಂತ. ಅದು ಸಿನಿಮಾ ಸರ್ ಇರುತ್ತೆ. ಗಂಡ್ಮಕ್ಳು ಪ್ರಾಬ್ಲಮ್ ಇರಲ್ವಾ ಸರ್? ಸರ್ ಗಂಡ್ಮಕ್ಳಾಗಿ ನೀವು ಒಬ್ರು ನನ್ನ ಕೇಳ್ತಿರಲ್ಲ ಸರ್.
ನಮ್ಗೆ ಇದುವರೆಗೂ ಅದು ಮಿಸ್ಟ್ರಿ ಏನದು ಮಿಸ್ಟ್ರಿ ಇರುತ್ತಂದ್ರೆ ಸಿನಿಮಾದಲ್ಲಿ ಅದೊಂದು ಮಿಸ್ಟ್ರಿ ಸರ್. ಇವಾಗ ನಂಗಿದು ಮಿಸ್ಟ್ರಿ ಆಗ್ತದೆ. ಯಾವ್ದು ಏನು ನಾವ್ ಆತರ ಅಲ್ಲ ಏನು ಹೇಳಿ ಕ್ಲಿಯರ್ ಮಾಡ್ಬೇಕು ಡೌಟ್. ಇವಾಗ ನೀವು ಮಾತಾಡಿದ್ದು ಏನು ಅರ್ಥ ಆಗಿಲ್ಲ. ಹೆಣ್ಮಕ್ಳಿಗೆ ಪ್ರಾಬ್ಲಮ್. ಟ್ರೈಲರ್ ನೋಡಿಲ್ವ ಸರ್? ಟ್ರೈಲರ್ ಟೀಸರ್ ಫಸ್ಟ್ ಟೀಸರ್ ನಿಂಗೆಂತ ಪ್ರಾಬ್ಲಮ್ ಅಂತ. ಸೊ ನೀವು ಯೂಶಲಿ ಬಂಕ್ ಹೊಡಿಬೇಕಾದ್ರೆ ಏನೇನೋ ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ ಸರ್? ನಾನು ಅದೇ ಮುಂಚೆನೆ ರಾತ್ರಿನೇ ಎಲ್ಲದೂ ಪ್ಲಾನ್ ಮಾಡ್ಕೋಬೇಕು, ನಂಬಿಸ್ಬೇಕಲ್ಲ ಲೆಕ್ಚರರ್ನ. ಸರ್ ಈಗ ಎಲ್ಲರೂ ಸುಳ್ಳು ಹೇಳ್ತಾರೆ ಸರ್. ಈಗ ನಾವು ಲೆಕ್ಚರರ್ ಸುಳ್ಳು ಹೇಳ್ತೀವಿ, ಲೆಕ್ಚರರ್ ಸುಳ್ಳು ಹೇಳಲ್ಲ ಅಂತಲ್ಲ. ಲೆಕ್ಚರರ್ಗಳು ಒಂದು ಟೈಮ್ ಸ್ಟೂಡೆಂಟ್ ಆಗಿರ್ತಾರೆ, ಅವ್ರು ಸುಳ್ಳು ಹೇಳ್ಕೊಂಡೇ ಬಂದು ಲೆಕ್ಚರರ್ ಆಗಿರ್ತಾರೆ. ಅವ್ರು ನಂಬ್ತಾರೆ ಕಾಲೇಜ್ ಲೈಫಲ್ಲಿ. ಅವ್ರು ಇನ್ನೂ ಕಾಲೇಜಲ್ಲೇ ಅವ್ರು ಇದಾರೆ ಅಂದ್ರೆ ಲೆಕ್ಚರರ್ ಆಗಿ ಅವ್ರು ಎಲ್ಲ ತರ ಮಜಾ ಮಾಡಿರ್ತಾರೆ. ನನ್ ಮಕ್ಳು ನೋಡಿರಲ್ಲ ಆಯ್ತಾ. ಸೊ ನಾವೆಲ್ಲ ರಾತ್ರಿ ಫುಲ್ ಪ್ಲಾನ್ ಮಾಡ್ತಿದ್ವಿ ಸರ್ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಏನ್ ಹೇಳಿ ರೀಸನ್ ಏನ್ ಹೇಳೋದು ಅಂತೆಲ್ಲ. ಸೊ ಎಲ್ಲರೂ ಒಂದೊಂದು ನಿರ್ಧಾರಕ್ಕೆ ಬಂದು ಆ ತರ ರೀಸನ್ ಪ್ಲಾನ್ ಮಾಡ್ಕೊಂಡು. ಸೊ ನಾನು ಐ ಥಿಂಕ್ ಫಸ್ಟ್ ಆಕ್ಟಿಂಗ್ ಅಲ್ಲೇ ಸರ್ ನ್ಯಾಚುರಲ್ ಆಗಿ ಎಲ್ಲರಿಗೂ ಮಾಡಬೇಕು ಅಂತ ನಾನು ಹೇಳ್ತಿದ್ದೆ. ಬಂಕ್ ಮಾಡಿದ್ರೆ ಬಂಕ್ ಹೊಡೆದಾಗ ಹೆಂಗೆ ಅದನ್ನ ರಿಯಾಕ್ಟ್ ಮಾಡ್ಬೇಕು, ಎಲ್ಲರೂ ಒಂದೇ ರೀಸನ್ ಹೇಳ್ಬಾರ್ದು. ಒಬ್ಬೊಬ್ರು ಏನಾದ್ರು ಆಮೇಲೆ ಪ್ರತಿಯೊಂದು ಲುಕ್ಕು ಅಷ್ಟೇ ಎಲ್ಲರೂ ಚೆನ್ನಾಗಿ ರೆಡಿ ಆಗಿರ್ಬಾರ್ದು. ನಾವು ಬಂಕ್ ಹೊಡಿಬೇಕಾದ್ರೆ ಚೆನ್ನಾಗಿ ರೆಡಿ ಆಗಿ ಬಂದ್ಬಿಡ್ತೀವಿ. ಎಲ್ಲಾದ್ರೂ ಆಚೆ ಕಡೆ ಹೋಗೋದಿರುತ್ತಲ್ಲ, ಎಲ್ಲ ಚೆನ್ನಾಗಿ ರೆಡಿ ಆಗಿ ಬಂದ್ಬಿಡ್ತೀವಿ. ಏನ್ ಮಾಡೋರು, ನನಗೆ ಯಾವಾಗ್ಲೂ ಸುಮಾರಾಗಿರೋ ಬಟ್ಟೆ ಹಾಕ್ಸೋರು, ಬೇರೆಯವ್ರ ಚೆನ್ನಾಗಿರೋ ಬಟ್ಟೆ ಹಾಕಿರೋರು. ಹಂಗಲ್ಲ ಅಂದ್ರೆ ಯಾವಾಗ್ಲೂ ನಾನು ಯಾಕೆ ಈಗ ಐಡಿಯಾ ಪ್ಲಾನ್ ಕೊಟ್ಟಿದ್ದೆ ನಾನು. ಸೊ ನನ್ನ ಮಗನ್ ನೀನೇ ಯಾವ್ದಾದ್ರು ಒಂದು ಸುಮಾರಾಗಿರೋ ಬಟ್ಟೆ ಹಾಕು, ನಾವೆಲ್ಲ ಏನಾದ್ರು ಒಂದು ಚೆನ್ನಾಗಿರೋ ಹಾಕೊಂಡ್ ಬರ್ತೀವಿ, ನೀನ್ ಮ್ಯಾನೇಜ್ ಮಾಡು ಅಂತ ಹೇಳ್ಬಿಡೋರು. ಸೊ ಅಲ್ಲಿ ಆ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡು ಆದಷ್ಟು ಯಾರು ನಂಬ್ತಿರ್ಲಿಲ್ಲ. ಬಟ್ ಒಂದೊಂದ್ಸಲ ಸೇರ್ಕೊಂಡ್ಬಿಡ್ತಿದ್ವಿ, ಆ ಥರ ಆಗ್ತಿತ್ತು. ಅಂಡ್ ಎಕ್ಸಾಮ್ ಪೇಪರ್ ಟ್ರೈ ಮಾಡಿದ್ರೆ ಕಾಪಿ ಹೊಡೆಯೋದು. ಆ ಎಕ್ಸಾಮ್ ಪೇಪರ್ ಎಲ್ಲ ಸರ್ ಅದು ಎಲ್ಲ ದುಡ್ಡು ಕೊಟ್ಟೆಲ್ಲ ಪರ್ಚೇಸ್, ಕ್ವಶನ್ ಪೇಪರ್ ಎಲ್ಲ ಪರ್ಚೇಸ್ ಮಾಡಿದೀವಿ ಸರ್. ಎಷ್ಟೋ ದುಡ್ಡು ನಾನು ಸರ್ ಅಲ್ಲೇ ಹಾಳು ಮಾಡ್ಬಿಟ್ಟಿದ್ದೀನಿ ಅದನ್ನ ಪರ್ಚೇಸ್ ಮಾಡಿ. ಯಾರು ಮಾಡ್ಬಿಡಿ ಆ ಥರ. ಸೊ ಆ ಥರ ಎಲ್ಲ ಪರ್ಚೇಸ್ ಮಾಡಿ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ. ಸೊ ಇವೆಲ್ಲ ಮಾಡಿರೋದು PUC ಅಲ್ಲಿ ಸರ್. ಎಲ್ಲ ತಗ್ಲಾಕೊಂಡಿಲ್ಲ ಸರ್. ಹೆಂಗ್ ತಗ್ಲಾಕೊಂಡಿದ್ದೀನಿ ಅಂದ್ರೆ ಒಂದೊಂದ್ಸಲ ರಾಂಗ್ ಕ್ವಶನ್ ಪೇಪರ್ ಸಿಕ್ಬಿಡ್ತದಲ್ಲ, ಅವಾಗ ಏನು ಮಾಡೋಕ್ಕಾಗಲ್ಲ. ಆಗ ನಾವ್ ಏನ್ ಬರುತ್ತೆ ಅದು ಓದ್ಕೊಂಡು ಹೋಗಿರ್ತೀವಿ. ರಾತ್ರಿ 8 ಕ್ವಶನ್ ಅಂದ್ರೆ 8 ಕ್ವಶನ್ ಪ್ರಿಪೇರ್ ಆಗಿರ್ತೀವಿ. ಆ 8 ಬಿಟ್ಟು ಮಿಕ್ಕಿದ 8 ಯಾವ್ದೋ ಬಂದ್ರೆ ಏನ್ ಮಾಡೋದು, ತಗ್ಲಾಕೊಂಡು 3 ಅವರ್ಸ್ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲಿ. ಸುಮ್ಮನೆ ಮಲ್ಕೋಬೇಕಷ್ಟೇ ಕ್ಲಾಸ್ ರೂಮ್ ಅಲ್ಲಿ. ಫುಲ್ಫಿಲ್ಡ್ ಸ್ಟೂಡೆಂಟ್ ಆಗಿ ಕೆಲಸ ಮಾಡಿದ್ದೀರಾ ಅಂದ್ರೆ ಜರ್ನಿ ಸಾಧಿಸ್ಕೊಂಡು ಬಂದಿದ್ದೀರಾ? ಮಾಡಿದ್ವಿ. ನೀವು ಯಾವ ತರ ಒಳ್ಳೆ ಒಬಿಡಿಯನ್ಸ್ ಸ್ಟೂಡೆಂಟಾ ಅಥವಾ ಈ ತರ ಏನೋ ತರಲೇಬೇಕು ಕೆಲಸ ಮಾಡ್ಕೊಂಡು? ಇಲ್ಲ ಸರ್, ನಾನು ಹೆಂಗಂದ್ರೆ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ನೈಟ್ ಕುತ್ಕೊಂಡು ಎಲ್ಲ ಓದೋದು, ಎಲ್ಲ ಕುತ್ಕೊಂಡು ಓದಿ ಬರ್ದ್ಬಿಟ್ಟು ಬರ್ತೀನಿ, ವಾಪಸ್ ಹೋಗ್ಬಿಡೋದು. ಆ ತರ ಟೈಪ್ ಆಫ್ ಸ್ಟೂಡೆಂಟ್ ನಾನು. ಸೊ ಎಲ್ಲ ಹೇಳ್ತಾರೆ, ಓ ನೀನ್ ಬಿಡಮ್ಮ ಶೂಟಿಂಗ್ ಹೋದ್ರೂ ಬಂದ್ಬಿಡ್ತೀಯಾ, ಬರ್ದ್ಬಿಡ್ತೀಯಾ, ನಮ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತ್ಯಾ ಅಂತ ಹಂಗ ಹೇಳೋದು. ಅದೇನೋ ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ನೈಟ್ ಎಲ್ಲ ಕುತ್ಕೊಂಡು ಓದೋದು, ಫುಲ್ ಓದ್ತೀನಿ. ಆಕ್ಚುಲಿ ಬ್ಯಾಟ್ ಮಾಡ್ತೀನಿ ನಾನು. ಸೊ ಕೋಡಿಂಗ್ ಎಲ್ಲ ಇರುತ್ತಲ್ಲ, ಅಲ್ವಾ ಅದಕ್ಕೆ ಜಾಸ್ತಿ ಮಾರ್ಕ್ಸ್. ಅವ್ರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ ಸರ್. ನಾವು ಮಾರ್ಕ್ಸ್ ಏನಾದ್ರು ತಗೊಂಡೋಗಿ ತೋರಿಸಿದ್ರೆ 10 ಮಾರ್ಕ್ಸ್ ಸರ್, ಇಲ್ಲ 5 ಮಾರ್ಕ್ಸ್ ಎಕ್ಸ್ಟ್ರಾ ಬರಬೇಕಾಯ್ತು ಅಂದ್ರೆ ಇಲ್ಲ ನಿಮ್ಗೆ ಬೇಡ ಅಷ್ಟಿಂಗ್ ಕೊಟ್ಟರೆ ಹೆಚ್ಚು. ಹುಡುಗಿರ್ ತಗೊಂಡ್ರೆ 8 ಮಾರ್ಕ್ಸ್ ಎಕ್ಸ್ಟ್ರಾ. ಆಕ್ಚುಲಿ ಹುಡುಗಿರಿಗೆ ಬರೆಯೋದಕ್ಕೆ ತುಂಬಾ ಇಷ್ಟ ಸರ್, ನಿಜವಾಗ್ಲು ಬರೆಯೋದಕ್ಕೆ ತುಂಬಾ ಇಷ್ಟ. ಎಷ್ಟು ಪೇಜ್ ಕಂಟೆಂಟ್ ತುಂಬಿಸ್ಬೇಕಂತ ಕೊಡಿ, ತುಂಬಿಸ್ತಾ ಇರ್ತೀವಿ. ಆದ್ರೆ ಕಥೆ ಹೊಡಿದಲ್ಲಿ ಫೇಮಸ್ ಇರೋ ಎಲ್ಲ ಕಥೆ ಹೊಡಿತಾರೆ. ಜಸ್ಟ್ ಪಾಸ್ ಫೈನಲ್ ರಿಲೀಸ್ ಆಗಿದೆ. ಸೊ ಜನಕ್ಕೆ ಡಿಸ್ಟಿಂಕ್ಷನ್ ಬರೋ ರೇಂಜ್ಗೆ ಥಿಯೇಟರ್ ಬಂದು ನೋಡ್ಬೇಕು. ಏನ್ ಹೇಳಕ್ ಇಷ್ಟಪಡ್ತಾರೆ? ಏನ್ ನಿಮ್ಗೀಗ ಸಿನಿಮಾ ಯಾವ ತರ ಇದೆ ಅನ್ನೋದನ್ನ ಟೀಸರ್ ಮುಖಾಂತರ, ಸಾಂಗ್ಸ್ ಮುಖಾಂತರ ಮತ್ತೆ ಟ್ರೈಲರ್ ಮುಖಾಂತರ ಹೇಳಿದ್ದೀವಿ. ನಮಗೆ ತಿಳಿದಿರಂಗೆ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಎಲ್ಲರಿಗೂ ಅನ್ನಿಸ್ತಿದೆ ಅವ್ರಿಗೆ ನೋಡ್ಬೇಕು ಅಂತ. ಅಂಡ್ ಸೊ ನಾವು ಹೇಳೋದು ಅಫ್ಕೋರ್ಸ್ ನಾವು ಈ ಮೂವಿ ಲೀಡ್ ಆಕ್ಟರ್ಸ್ ಆಗಿ ನಾವು ಬನ್ನಿ ಅಂತಾನೆ ಹೇಳೋದು. ಬಟ್ ಟ್ರಸ್ಟ್ ಮಾಡಿ, ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬಿಡಿ ಇನ್ನೊಬ್ರು ಒಪಿನಿಯನ್. ಬಿಕಾಸ್ ನಿಮ್ಮ ಟೇಸ್ಟ್ ಅವ್ರ ಟೇಸ್ಟ್ ಬೇರೆ ಇರುತ್ತೆ. ಸೊ ನಿಮಗೆ 100% ಇಷ್ಟ ಆಗುತ್ತೆ. ಆ್ಯಂಡ್ ಯೂಶಲಿ ನಮ್ಮಲ್ಲಿ ಕಾಲೇಜ್ ಸ್ಟೋರಿಗಳು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲೂ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಬಂದು ನಿಮ್ಮ ಟೈಮ್ ಕೊಡಿ. ಫಸ್ಟ್ 2 ವೀಕ್ಸ್ ಎಲ್ಲ ಆದಷ್ಟು ಸಿನಿಮಾ ನೋಡಿ. Feb 9th ರಿಲೀಸ್ ಆಗ್ತದೆ. ಅಲ್ಲಿಂದ 2 ವಾರದಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಇನ್ನೇನು ಉಳಿಸೇ ಇಲ್ಲ. Feb 9th ರಿಲೀಸ್ ಆಗ್ತಾ ಇದೆ. ಸೊ
ಎಲ್ಲ ರಿಲೀಸ್ ಡೇಟ್ ಎಲ್ಲ ಅನೌನ್ಸ್ ಮಾಡಿದೀವಿ. ನಾನು ಒಂದೇ ಕೇಳ್ಕೊಳ್ಳೋದು, ಪ್ಲೀಸ್ ಎಲ್ರು ನಮ್ನ ವೆಲ್ಕಮ್ ಮಾಡಿ ಅಂಡ್ ಎಲ್ರು ನಮ್ಮ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂಡ್ ನೋಡ್ಬಿಟ್ಟು ನಿಮ್ ಒಪಿನಿಯನ್ ನ ತಿಳಿಸಿ. ಪರವಾಗಿಲ್ಲ, ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನೀವು ಸಿನಿಮಾನ ನೋಡಿ ಥಿಯೇಟರ್ಗೆ ಹೋಗ್ಬಿಟ್ಟು ಅಂತ ಕೇಳ್ಕೊಂತೀನಿ. ಎಸ್, ಸೂಪರ್. ನಿಮ್ಮ ಟೀಮ್ ಕೂಡ ಜಸ್ಟ್ ಪಾಸ್ ಆಗಿರೋದು, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಜಸ್ಟ್ ಪಾಸ್ ಆಗಿ ಬಂದಿದ್ದೀರಾ. ಸೊ ಈಗ ಡಿಸ್ಟಿಂಕ್ಷನ್ ಪಾಸ್ ಮಾಡಕ್ಕೆ ವೀಕ್ಷಕರು ನಿಮಗೆ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನೋಡಿ ಫಸ್ಟ್